ಓಂ ಶಾಂತಿ. ಮುರಳಿಯ ದಿನಾಂಕ 27/3/2022. ರಿವೈಸ್ ಮುರಳಿ ದಿನಾಂಕ 7/3/90. रूलिंग तथा कंट्रोलिंग पावर से स्वराज्य की प्राप्ति. ಆಡಳಿತದ ಶಕ್ತಿ ಮತ್ತು ನಿಯಂತ್ರಣಾ ಶಕ್ತಿಯಿಂದ स्वराज्यद प्राप्ति. आज बच्चों के स्नेही बाप दादा हर एक बच्चे को विशेष 2 बातों में चेक कर रहे थे. स्नेह का प्रत्यक्ष स्वरूप बच्चों को संपन्न और संपूर्ण बनाना है. ಈ ದಿನ ಮಕ್ಕಳ ಸ್ನೇಹಿಯಾಗಿರುವಂತಹ ಬಾಪ್ ದಾದಾರವರು ಪ್ರತಿಯೊಬ್ಬರಲ್ಲಿ 2 ವಿಶೇಷತೆಗಳನ್ನು ನೋಡ್ತಾ ಇದ್ರು, ಪರೀಕ್ಷೆ ಮಾಡ್ತಾ ಇದ್ರು. ಸ್ನೇಹದ ಪ್ರತ್ಯಕ್ಷ ಸ್ವರೂಪ ಆಗಿದೆ ಮಕ್ಕಳನ್ನು ತಮ್ಮ ಸಮಾನ ಮಾಡುವುದು, ತಮ್ಮ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಮಾಡುವುದು. ಆ ಒಂದು ಶುಭ ಭಾವನೆ ಇರುವುದರಿಂದ ಬಾಪ್ ದಾದಾರವರು ಈ ದಿನ ಮಕ್ಕಳಲ್ಲಿ एक रूलिंग पावर और दूसरी कंट्रोलिंग पावर कहाँ तक आई है यह देख रहे थे. ಆಡಳಿತದ ಶಕ್ತಿ ಮತ್ತು ನಿಯಂತ್ರಣಾ ಶಕ್ತಿ ಎಷ್ಟು ಬಂದಿದೆ ಅಂತ ನೋಡ್ತಾ ಇದ್ದಾರೆ. जैसे शरीर की स्थूल कर्म इंद्रियां आत्मा के कंट्रोल से चलती है. जब चाहे, जैसे चाहे, जहाँ चाहे वैसे चला सकते और चलाते रहते. ಹೇಗೆ ನೀವು ಮಕ್ಕಳು ದೇಹದ ಸ್ಥೂಲ ಕರ್ಮ ಇಂದ್ರಿಯಗಳನ್ನು ನಿಮ್ಮ ನಿಯಂತ್ರಣದಿಂದ ನಡೆಸ್ತೀರಿ. ಯಾವಾಗ, ಹೇಗೆ, ಎಲ್ಲಿ, ಯಾವ ಥರ ಆ ಕರ್ಮ ಇಂದ್ರಿಯಗಳಿಂದ ಕೆಲಸ ಮಾಡಿಸಬೇಕು ಎಂಬುದನ್ನು ಗುರುತಿಸಿ ಯಥಾರ್ಥವಾಗಿ ಆ ಕರ್ಮೇಂದ್ರಿಯಗಳ ಮೂಲಕ ಆಯಾ ಕರ್ತವ್ಯಗಳನ್ನು ನಿಭಾಯಿಸ್ತೀರಿ. कंट्रोलिंग पावर भी है. जैसे हाथ पांव स्थूल शक्तियाँ हैं, ऐसे मन बुद्धि संस्कार आत्मा की सूक्ष्म शक्तियाँ हैं. ನಿಮ್ಮಲ್ಲಿ ನಿಯಂತ್ರಣ ಮಾಡುವ ಶಕ್ತಿ ಇದೆ. ಹೇಗೆ ಕೈ ಕಾಲು ನಿಮ್ಮ ಸ್ಥೂಲ ಶಕ್ತಿಗಳಾಗಿವೆ, ಹಾಗೆ ಮನ ಬುದ್ಧಿ ಸಂಸ್ಕಾರವೂ ಸಹ ನಿಮ್ಮ सूक्ष्म शक्तिಗಳಾಗಿವೆ. सूक्ष्म शक्तियों के ऊपर कंट्रोल करने की पावर अर्थात मन बुद्धि को, संस्कारों को जब चाहे, जहाँ चाहे, जैसे चाहे, जितना समय चाहे ऐसे कंट्रोलिंग पावर, रूलिंग पावर आई है. सूक्ष्म ಶಕ್ತಿಗಳ ಮೇಲೆ ನಿಯಂತ್ರಣ ಮಾಡುವಂಥ ಶಕ್ತಿ ಬಂದಿದೆಯೇ? ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಎಲ್ಲಿ ಬೇಕು, ಹೇಗೆ ಬೇಕು, ಯಾವಾಗ ಬೇಕು, ಯಾವ ಸ್ಥಿತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಸೆಟ್ ಮಾಡುವಂತಹ, ನಿಯಂತ್ರಣ ಮಾಡುವಂತಹ, ಆಳುವಂತಹ ಶಕ್ತಿ ನಿಮ್ಮಲ್ಲಿ ಬಂದಿದೆಯೇ? क्योंकि इस ब्राह्मण जीवन में मास्टर ऑलमाइटी अथॉरिटी बनते हो. इस समय की प्राप्ति सारा कल्प राज्य रूप और पुजारी के रूप में चलती रहती है. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಏನನ್ನು ಪಡ್ಕೋತೀರಿ ಅದರ ಪ್ರಾಪ್ತಿ ಭವಿಷ್ಯದ 2 ಯುಗಗಳಲ್ಲಿ ರಾಜ್ಯ ಅಧಿಕಾರಿಯ ರೂಪದಲ್ಲಿ ಮತ್ತು ನಂತರದ 2 ಯುಗಗಳಲ್ಲಿ ಪೂಜಾರಿ ರೂಪದಲ್ಲಿ ನೀವು ಪಡ್ಕೊಳ್ತೀರಿ. जितना आधा कल्प विश्व की राज्य सत्ता प्राप्त करते हो, उस अनुसार जितना शक्तिशाली राज्य पद व पूज्य पद मिलता
उतना भक्ति मार्ग में भी ಶ್ರೇಷ್ಠ ಪೂಜಾರಿ बनते हो. ಇಲ್ಲಿಯ ಪುರುಷಾರ್ಥದ ಆಧಾರದಿಂದ ಭವಿಷ್ಯದಲ್ಲಿ ರಾಜ್ಯದ ಅಧಿಕಾರ ಪ್ರಾಪ್ತಿಯಾಗ್ತದೆ. ಭವಿಷ್ಯದಲ್ಲಿ ರಾಜ್ಯದ ಅಧಿಕಾರ ಎಷ್ಟು ಶಕ್ತಿಶಾಲಿಯಾಗಿ ಪ್ರಾಪ್ತಿ ಮಾಡಿಕೊಳ್ತೀರಿ ಅಷ್ಟೇ ಭಕ್ತಿ ಮಾರ್ಗದಲ್ಲೂ ಸಹ ಶ್ರೇಷ್ಠ ಪೂಜಾರಿಗಳು ಆಗ್ತೀರಿ. ಯಾರು ಪೂಜ್ಯ ಪದವಿಯಲ್ಲಿ ಶ್ರೇಷ್ಠ ಆಗಿರ್ತಾರೆ ಅವರು ಭಕ್ತಿಯಲ್ಲೂ ಸಹ ಶ್ರೇಷ್ಠ ಭಕ್ತರಾಗ್ತಾರೆ. भक्ति में श्रेष्ठ आत्मा की मन बुद्धि संस्कारों के ऊपर कंट्रोलिंग पावर रहती है. भक्तों में भी नंबरवार शक्तिशाली भक्त है. जिस इष्ट की भक्ति करना चाहे, जितना समय चाहे, जिस विधि से करना चाहे, ऐसे भक्ति का फल भक्ति की विधि प्रमाण संतुष्टता, एकाग्रता, शक्ति और खुशी को प्राप्त करते हैं. ಸಂಗಮ ಯುಗದಲ್ಲಿ ಯಾರಿಗೆ ಮನ ಬುದ್ಧಿ ಸಂಸ್ಕಾರದ ಮೇಲೆ ನಿಯಂತ್ರಣ ಇರ್ತದೆ ಅವರು ಭಕ್ತಿ ಮಾರ್ಗದಲ್ಲೂ ಸಹ ಶಕ್ತಿಶಾಲಿ ಭಕ್ತರಾಗ್ತಾರೆ. ಯಾವ ದೇವತೆಯನ್ನು ಎಷ್ಟು ಸಮಯ ಯಾವ ವಿಧಾನದಿಂದ ಹೇಗೆ ಭಕ್ತಿ ಮಾಡಬೇಕು ಎಂಬ ಪೂರ್ಣ ಜ್ಞಾನ ಅವರಲ್ಲಿ ಇರ್ತದೆ. ವಿಧಾನದಿಂದ ಭಕ್ತಿ ಮಾಡುವ ಕಾರಣ ಅವರಿಗೆ ಭಕ್ತಿಯಲ್ಲೂ ಸಹ ಸಂತುಷ್ಟತೆ, ಏಕಾಗ್ರತೆ, ಶಕ್ತಿ ಮತ್ತು ಖುಷಿಯ ಪ್ರಾಪ್ತಿಯಾಗ್ತದೆ. लेकिन राज्य पद और भक्ति के शक्ति की प्राप्ति का आधार यह ब्राह्मण जन्म है. ಆದರೆ ಭವಿಷ್ಯದ ರಾಜ್ಯ ಪದವಿಯಾಗಲಿ ಭಕ್ತಿ ಮಾರ್ಗದಲ್ಲಿ ಶಕ್ತಿಯ ಪ್ರಾಪ್ತಿಯಾಗಲಿ ಅದಕ್ಕೆ ಆಧಾರ ಈ ಬ್ರಾಹ್ಮಣ ಜನ್ಮ ಆಗಿದೆ. इस संगम का छोटा सा एक जन्म सारे कल्प के सर्व जन्मों का ಆಧಾರ है. ಸಂಗಮ ಯುಗದ ಈ ಚಿಕ್ಕದಾದಂಥ ಒಂದು ಜನ್ಮ ಇಡೀ ಕಲ್ಪದ ಸರ್ವ ಜನ್ಮಗಳಿಗೆ आधार आಗಿದೆ. जैसे राज्य करने में विशेष बनते हो वैसे भक्त भी विशेष बनते हो, साधारण नहीं. ಹೇಗೆ ರಾಜ್ಯ ಮಾಡುವಾಗ ನೀವು ವಿಶೇಷ ಪದವಿಯನ್ನು ಪಡ್ಕೋತೀರಿ, ವಿಶೇಷ ಆತ್ಮ ಆಗಿ ರಾಜ್ಯ ಆಳ್ತೀರಿ, ಹಾಗೆಯೇ ಭಕ್ತಿಯಲ್ಲೂ ಸಹ ನೀವು ವಿಶೇಷ ಭಕ್ತರಾಗ್ತೀರಿ. साधारण भक्तरಲ್ಲ. भक्त माला वाले भक्त अलग है, लेकिन आपे ही पूज्य आपे ही पूजारी आत्माओं की भक्ति भी विशेष है. ಭಕ್ತಿಯ ಮಾಲೆಯಲ್ಲಿ ಬರುವಂಥ ಭಕ್ತರೇ ಬೇರೆಯಾಗಿದ್ದಾರೆ. ಆದರೆ ನೀವೇ ಪೂಜ್ಯಸೋ ಪೂಜಾರಿ ಆಗುವಂಥ ಆತ್ಮರ ಭಕ್ತಿಯೂ ಸಹ ವಿಶೇಷ ಆಗಿರ್ತದೆ. आज बाप दादा बच्चों के इस मूल आधार जन्म को देख रहे. ಈ ದಿನ ಬಾಪ್ ದಾದಾರವರು ಮಕ್ಕಳ ಮೂಲ ಆಧಾರ ಆಗಿರುವಂತಹ ಈ ಸಂಗಮ ಯುಗದ ಜನ್ಮವನ್ನು ನೋಡ್ತಾ ಇದ್ದಾರೆ. आदि से अब तक ब्राह्मण जीवन में रूलिंग पावर और कंट्रोलिंग पावर सदा और कितनी परसेंटेज में रही, इसमें भी पहले अपने ही सूक्ष्म शक्तियों की रिजल्ट को ಚೆಕ್ करो. ಆದಿಯಿಂದ ಇಲ್ಲಿಯವರೆಗೆ ಬ್ರಾಹ್ಮಣ ಜೀವನದಲ್ಲಿ ನಿಯಂತ್ರಣ ಶಕ್ತಿ ಮತ್ತು ಆಡಳಿತದ ಶಕ್ತಿ ನಿಮ್ಮಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಬಾಬಾ ನೋಡ್ತಾ ಇದ್ದಾರೆ. ಅದರಲ್ಲಿಯೂ ಸಹ ಸೂಕ್ಷ್ಮ ಶಕ್ತಿಗಳಾದಂತಹ ಮನ ಬುದ್ಧಿ ಸಂಸ್ಕಾರದ ಮೇಲೆ ನಿಯಂತ್ರಣ ಎಷ್ಟು ಬಂದಿದೆ ಅಂತನೂ ಬಾಬಾ ನೋಡ್ತಾ ಇದ್ದಾರೆ. रिजल्ट में क्या दिखाई देता है? इन विशेष 3 शक्तियों
मन बुद्धि संस्कार पर कंट्रोल हो तो इसको ಸ್ವರಾಜ್ಯ ಅಧಿಕಾರಿ कहा जाता है. ವಿಶೇಷವಾಗಿ ಮನ ಬುದ್ಧಿ ಸಂಸ್ಕಾರದ ಮೇಲೆ ಯಾರಿಗೆ ನಿಯಂತ್ರಣ ಬಂದಿದೆ ಅವರಿಗೆ ಸ್ವರಾಜ್ಯ ಅಧಿಕಾರಿಗಳು ಅಂತ ಹೇಳಲಾಗ್ತದೆ. यह सूक्ष्म शक्तियाँ ही स्थूल कर्म इंद्रियों को संयम और नियम में चला सकती है. ಈ ಸೂಕ್ಷ್ಮ ಶಕ್ತಿಗಳೇ ಸ್ಥೂಲ ಕರ್ಮ ಇಂದ್ರಿಯಗಳನ್ನು ಸಂಯಮ ಮತ್ತು ನಿಯಮದಲ್ಲಿ ನಡೆಸಲಿಕ್ಕೆ ಯೋಗ್ಯರಾಗ್ತವೆ. ಸೂಕ್ಷ್ಮ ಶಕ್ತಿಗಳ ಮೇಲೆ ನಿಯಂತ್ರಣ ಇತ್ತು ಅಂದರೆ ಸ್ಥೂಲ ಕರ್ಮ ಇಂದ್ರಿಯಗಳ ಮೇಲೇನೋ ನಿಯಮ ಸಂಯಮ ನಿಯಮದಂತೆ ನಡೆಯುವಂಥ ಶಕ್ತಿ ಸಹಜವಾಗಿ ಬಂದ್ಬಿಡ್ತದೆ. रिजल्ट क्या देखिए, जब जहाँ और जैसे इन बातों में अभी यथाशक्ति है, सर्वशक्ति नहीं है लेकिन यथाशक्ति है. ಬಾಬಾ ನೋಡಿದ್ರು ಇನ್ನೂವರೆಗೂ ಸೂಕ್ಷ್ಮ ಶಕ್ತಿಗಳ ಮೇಲೆ ನಿಯಂತ್ರಣ ಆಗಲಿ, ಸ್ಥೂಲ ಕರ್ಮ ಇಂದ್ರಿಯಗಳನ್ನು ಸಂಯಮ ಮತ್ತು ನಿಯಮದ ಅನುಸಾರವಾಗಿ ನಡೆಸೋದಾಗಲಿ ಇದರಲ್ಲಿ ಇನ್ನೂ ಯಥಾಶಕ್ತಿ ಪಾಸಾಗಿದ್ದಾರೆ ಮಕ್ಕಳು ವಿನಃ ಸರ್ವಶಕ್ತಿಯಿಂದ ಪಾಸಾಗಿಲ್ಲ. ಈ ಪುರುಷಾರ್ಥ ಯಥಾಶಕ್ತಿ ಕಾಣಿಸ್ತಾ ಇದೆ ವಿನಃ ಸರ್ವಶಕ್ತಿಗಳಿಂದ ಸಂಪೂರ್ಣ ಪುರುಷಾರ್ಥ ಮಕ್ಕಳು ಮಾಡ್ತಿಲ್ಲ. जिसको डबल विदेशी अपनी भाषा में समथिंग अक्षर ಯೂಸ್ करते. ಇದನ್ನೇ ಡಬಲ್ ವಿದೇಶಿ ಮಕ್ಕಳು ಹೇಳುವಾಗ ಸ್ವಲ್ಪ ಸ್ವಲ್ಪ ಇನ್ನೂ ಉಳಿದಿದೆ ಅಂತ ಹೇಳ್ತಾರೆ. ಸಮಥಿಂಗ್ ಎಂಬ ಶಬ್ದವನ್ನು ಉಪಯೋಗಿಸ್ತಾರೆ. तो इसको ಆಲ್ ಮೈಟಿ ಅಥಾರಿಟಿ ಕಹೆಂಗೆ. ಇನ್ನೂ ಅಲ್ಪ ಸ್ವಲ್ಪ ದುರ್ಬಲತೆ ಇದೆ, ಕೊರತೆ ಇದೆ ಅಂತ ಹೇಳಿದರೆ ಅಂಥವ್ರಿಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳಲಿಕ್ಕೆ ಸಾಧ್ಯವೇ? माइटी तो है लेकिन ऑल माइटी है. वास्तव में इसको ही ब्राह्मण जीवन का फाउंडेशन कहा जाता है. ಶಕ್ತಿಶಾಲಿಯಾಗಿದ್ದೀರಿ ಆದರೆ ಸರ್ವಶಕ್ತಿವಾನ್ ಆಗಿಲ್ಲ. ವಾಸ್ತವಿಕವಾಗಿ ಬ್ರಾಹ್ಮಣ ಜೀವನದ ಬುನಾದಿನೇ ನಿಯಂತ್ರಣ ಶಕ್ತಿ ಮತ್ತು ಆಡಳಿತದ ಶಕ್ತಿಯಾಗಿದೆ. जिसका जितना स्व पर राज्य है अर्थात स्व को चलने और सर्व को चलाने की विधि आती है वही नंबर आगे लेता है. इस फाउंडेशन में अगर यथाशक्ति है तो ऑटोमेटिकली नंबर पीछे हो जाता है. ಯಾರಿಗೆ ತಮ್ಮ ಮೇಲೆ ನಿಯಂತ್ರಣ ಇದೆ, ತಮ್ಮನ್ನು ಹಾಗೂ ಅನೇಕರನ್ನು ನಡೆಸುವಂತಹ ವಿಧಾನ ಗೊತ್ತಿದೆ, ಅವರು ಮುಂದಿನ ಸ್ಥಾನಕ್ಕೆ ಹೋಗ್ತಾರೆ. ಯಾರು ಈ ಬುನಾದಿಯ ಶಕ್ತಿಯಲ್ಲಿ ಅಥವಾ ಸ್ವ ಮೇಲೆ ರಾಜ್ಯ ಆಳುವಂಥ ಶಕ್ತಿ, ಎಲ್ಲರನ್ನು ನಡೆಸುವಂಥ ಶಕ್ತಿಯಲ್ಲಿ ಯಾರು ಹಿಂದಿರ್ತಾರೆ, ಯಥಾಶಕ್ತಿ ಇರ್ತಾರೆ, ಅವರ ನಂಬರ್ ಹಿಂದೆ ಹೋಗ್ತದೆ. जिसको स्वयं को चलाने और चलने आता है वह दूसरों को भी सहज चला सकता है. अर्थात हैंडलिंग पावर आ जाती है. ಯಾರು ಸ್ವತಃ ತಾವು ಸರಿಯಾಗಿ ನಡೀತಾರೆ ಮತ್ತು ನಡೆಸ್ತಾರೆ, ಯಾರು ತಾವು ಸ್ವತಃ ಸರಿ ಇರ್ತಾರೆ ಅವರಿಗೆ ಅನ್ಯರನ್ನು ನಡೆಸುವಂಥದ್ದು ಸಹ ಗೊತ್ತಾಗ್ತದೆ, सहज ಆಗ್ತದೆ. सिर्फ दूसरों को हैंडल करने के लिए हैंडलिंग पावर नहीं चाहिए. जो अपनी सूक्ष्म शक्तियों को हैंडल कर सकता है वह दूसरों को भी हैंडल कर सकता है. ಕೇವಲ ಅನ್ಯರನ್ನು ನಡೆಸೋದಕ್ಕಾಗಿ ನಿಯಂತ್ರಣ ಶಕ್ತಿಯಾಗಲಿ ಆಡಳಿತದ ಶಕ್ತಿಯಾಗಲಿ ಬೇಕಿಲ್ಲ. ಮೊದಲು ತಮ್ಮ ಸೂಕ್ಷ್ಮ ಶಕ್ತಿಗಳ ಮೇಲೆ ನಿಯಂತ್ರಣ ಬರಬೇಕು.
ಆಗ ಅನ್ಯರನ್ನೂ ಸಹ ಅವರು ಸುಲಭವಾಗಿ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಸ್ವಕ್ಕೆ ऊपर कंट्रोलिंग पावर, रूलिंग पावर, सर्व के लिए ಯಥಾರ್ಥ ಹ್ಯಾಂಡ್ಲಿಂಗ್ ಪವರ್ ಬನ್ ಜಾತಿ. ಯಾರಿಗೆ ತಮ್ಮ ಮೇಲೆ ನಿಯಂತ್ರಣ ಮಾಡುವುದಕ್ಕೆ ಬರ್ತದೆ, ತಮ್ಮ ಮೇಲೆ ರಾಜ್ಯ ಆಳುವುದಕ್ಕೆ ಬರ್ತದೆ, ಅವರಿಗೆ ಎಲ್ಲರನ್ನೂ ನಡೆಸುವಂತಹ ಶಕ್ತಿನೂ ಅವರಲ್ಲಿ ಬರ್ತದೆ. ಎಲ್ಲರನ್ನೂ ಅವರು ಯಥಾರ್ಥವಾಗಿ ನಡೆಸ್ತಾರೆ. चाहे अज्ञानी आत्माओं को सेवा द्वारा हैंडल करो, चाहे ब्राह्मण परिवार में स्नेह संपन्न, संतुष्टता संपन्न व्यवहार करो, दोनों में सफल हो जाएंगे. ನಿಯಂತ್ರಣ ಶಕ್ತಿ ಮತ್ತು ಆಡಳಿತದ ಶಕ್ತಿ ಉಳ್ಳಂತಹ ಮಕ್ಕಳು ಅಜ್ಞಾನಿ ಆತ್ಮರನ್ನು ತಮ್ಮ ಸೇವೆಯ ಮೂಲಕ ಹ್ಯಾಂಡಲ್ ಮಾಡ್ತಾರೆ. ಬ್ರಾಹ್ಮಣ ಪರಿವಾರದ ಆತ್ಮರನ್ನು ಸ್ನೇಹ ಸಂಪನ್ನ ಸಂತುಷ್ಟತೆಯ ವ್ಯವಹಾರದಿಂದ ಹ್ಯಾಂಡಲ್ ಮಾಡ್ತಾರೆ ಅಥವಾ ನಡೆಸ್ತಾರೆ. दोनों में सफल हो जाए, क्योंकि कई बच्चे ऐसे हैं जो बाप को जानना, बाप का बनना और बाप से प्रीति की रीत निभाना यह बहुत सहज अनुभव करते, लेकिन सभी ब्राह्मण आत्माओं से चलना इसमें समथिंग कहते. ಯಾಕೆ ಅಂದರೆ ಮಕ್ಕಳಲ್ಲಿ ಕೆಲವರಿಗೆ ಬಾಬನ ಮೇಲೆ ಪ್ರೀತಿ ಇದೆ. ಆ ತಂದೆಯನ್ನು ಗುರುತಿಸುವುದು, ತಂದೆಯ ಮಗು ಆಗೋದು, ತಂದೆಯ ಪ್ರೀತಿಯನ್ನು ನಿಭಾಯಿಸುವುದು ಅವರಿಗೆ ಸಹಜ ಅನ್ನಿಸ್ತದೆ, ಸಹಜ ಆಗ್ತದೆ. ಆದರೆ ಬ್ರಾಹ್ಮಣ ಪರಿವಾರದಲ್ಲಿ ನಡೆಯುವಂಥದ್ದು, ಬ್ರಾಹ್ಮಣ ಪರಿವಾರದ ಜೊತೆಗೆ ನಡೆಯುವಂತಹ ಪುರುಷಾರ್ಥದಲ್ಲಿ ಅವರು ಸ್ವಲ್ಪ ಹಿಂದೆ ಉಳಿತಾರೆ. ಅದು ಅವರಿಗೆ ಕಷ್ಟ ಅನ್ನಿಸ್ತದೆ. इसका कारण क्या है? बाप से निभाना सहज क्यों लगता है? क्योंकि दिल का प्यार अटूट है. प्यार में निभाना सहज होता है. जिससे प्यार होता है उसका कुछ शिक्षा का इशारा मिलना भी प्यारा लगता है, और सदैव दिल में अनुभव होता है कि जो कुछ कहा मेरे कल्याण के लिए कहा, क्योंकि उसके प्रति दिल की श्रेष्ठ भावना होती है. ಯಾರ ಮೇಲೆ ಪ್ರೀತಿ ಇರುತ್ತೋ ಅವರ ಪ್ರತಿಯೊಂದು ಮಾತನ್ನು ಸಹ ಕೇಳಲಿಕ್ಕೆ ಇಷ್ಟ ಆಗ್ತದೆ. ಅವರ ಜೊತೆಗೆ ಸಂಬಂಧ ನಿಭಾಯಿಸುವುದು ಸಹಜ ಆಗ್ತದೆ. ಅವರೇನಾದರೂ ಶಿಕ್ಷಣ ಕೊಟ್ಟರೂ ಸಹ ಅದು ನಮ್ಮ ಕಲ್ಯಾಣಕ್ಕಾಗಿ ಅಂತ ಅನುಭವ ಆಗ್ತದೆ. ಪರಮಾತ್ಮನ ಮೇಲೆ ಪ್ರೀತಿ ಇರುವ ಕಾರಣ ಪರಮಾತ್ಮನ ಜೊತೆಗೆ ನಡೆಯುವುದು, ಅವನ ಆಜ್ಞೆಗಳನ್ನು ಪಾಲನೆ ಮಾಡುವುದು ಮಕ್ಕಳಿಗೆ ಸಹಜ ಆಗ್ತದೆ. ಲೇಕಿನ್ जैसे आपके दिल में उनके प्रति श्रेष्ठ भावना है, वैसे आपकी शुभ भावना का रिटर्न दूसरे द्वारा भी प्राप्त होता है. ಪರಿವಾರದಲ್ಲೂ ಸಹ ಒಬ್ಬರ ಮೇಲೆ ಪ್ರೀತಿ ಇತ್ತು ಅಂದರೆ ಅವರ ಜೊತೆಗೆ ನಡೆಯುವುದು ಮಕ್ಕಳಿಗೆ ಕಷ್ಟ ಆಗೋದಿಲ್ಲ. ಆದರೆ ಅನ್ಯರ ಜೊತೆಗೆ ನಡೆಯುವುದು ಕಷ್ಟ ಆಗ್ತದೆ. जैसे गुंबज में आवाज़ करते हो तो वही आवाज़ लौटकर आपके पास आती है. ಪ್ರೀತಿ ಇರುವಂಥ ಆತ್ಮರ ಜೊತೆಗೆ ಪ್ರೀತಿಯಿಂದ ವರ್ತಿಸ್ತೀರಿ, ಆಗ ಅವರಿಂದನೂ ಸಹ ನಿಮಗೆ ಪ್ರೀತಿಯೇ ಪ್ರಾಪ್ತಿಯಾಗ್ತದೆ. ಹೇಗೆ ಒಂದು ಗುಂಬಜದಲ್ಲಿ ಶಬ್ದ ಮಾಡಿದರೆ ಅದರ ಪ್ರತಿಧ್ವನಿ ನಮಗೆ ವಾಪಸ್ ಕೇಳಿಸ್ತದೆ. जैसे बाप के प्रति अटूट अखंड अटल प्यार है, श्रेष्ठ भावना है, निश्चय ऐसे ब्राह्मण आत्माएं नंबरवार होते हुए भी
आत्मिक प्यार अटूट अखंड है। ಹೇಗೆ ಪರಮಾತ್ಮನ ಮೇಲೆ ನಿಮಗೆ ಅಟೂಟವಾದಂತಹ ಅಖಂಡವಾದಂತಹ ಪ್ರೀತಿ ಇದೆ, ಶ್ರೇಷ್ಠ ಭಾವನೆ ಇದೆ, ನಿಶ್ಚಯ ಇದೆ, ಹಾಗೆಯೇ ಬ್ರಾಹ್ಮಣ ಪರಿವಾರದ ಆತ್ಮರ ಮೇಲೇನೂ ನಿಮಗೆ ಆತ್ಮಿಕ ಪ್ರೀತಿ, ಅಖಂಡವಾದಂಥ ಪ್ರೀತಿ, ಅಚಲವಾದಂಥ ಪ್ರೀತಿ ಇದೆಯೇ? वैरायटी चलन, वैरायटी संस्कार देखकर प्यार करते हैं तो वह अटूट और अखंड नहीं होता है. ಪರಿವಾರದ ಆತ್ಮರನ್ನು ನೋಡುವಾಗ ಅವರಲ್ಲಿ ಇರುವ ಭಿನ್ನ ಸಂಸ್ಕಾರಗಳನ್ನು ನೋಡ್ತೀರಿ, ಭಿನ್ನ ರೀತಿಯ ವರ್ತನೆಯನ್ನು ನೋಡ್ತೀರಿ. ಆಗ ಅವರ ಮೇಲೆ ನಿಮಗೆ ಅಚಲವಾದಂತಹ ಅಖಂಡವಾದಂಥ ಪ್ರೀತಿ बरोदिಲ್ಲ. किसी भी आत्मा के अपने प्रति व दूसरों के प्रति चलन अर्थात चरित्र व संस्कार दिल पसंद नहीं होंगे तो प्यार की परसेंटेज कम हो जाती है. अन्य ಆತ್ಮರ ಬಗ್ಗೆ ನಿಮ್ಮ ಒಂದು ವರ್ತನೆ ಸರಿ ಇಲ್ಲದೇ ಇದ್ದಾಗ ಅಥವಾ ಅವರ ಚರಿತ್ರೆ, ಅವರ ಸಂಸ್ಕಾರ ನಿಮಗೆ ಇಷ್ಟ ಆಗದೇ ಹೋದಾಗ ಅವರ ಮೇಲೆ ನಿಮಗೆ ಪ್ರೀತಿ ಕಡಿಮೆ ಆಗ್ತದೆ. ಲೇಕಿನ್ ಆತ್ಮ का श्रेष्ठ आत्मा के भाव से आत्मिक प्यार उसमें परसेंटेज नहीं हो. ಆದರೆ ವಾಸ್ತವಿಕವಾಗಿ ನೀವು ಆತ್ಮ ಆಗಿ ಅವರನ್ನು ಆತ್ಮಿಕ ಭಾವನೆಯಿಂದ ನೋಡಿದಾಗ ಅಲ್ಲಿ ಪ್ರೀತಿಯಲ್ಲಿ ವ್ಯತ್ಯಾಸ ಆಗಬಾರದು. कैसे भी संस्कार हो, चलन हो, लेकिन वह ब्राह्मण आत्मा है. ब्राह्मण आत्माओं का सारे कल्प में अटूट संबंध है, ईश्वरीय परिवार है. ನೀವು ಯಾರನ್ನೇ ನೋಡಿ, ಬ್ರಾಹ್ಮಣ ಪರಿವಾರ ಅಂದರೆ ಈಶ್ವರೀಯ ಪರಿವಾರ. ಇವರ ಜೊತೆಗೆ ಕಲ್ಪಕಲ್ಪದ ಅಟೂಟವಾದಂಥ ಸಂಬಂಧ ಇದೆ. बाप ने हर आत्मा को विशेष चुनकर ईश्वरीय परिवार में लाया है. परमात्मने ಎಲ್ಲ ಬ್ರಾಹ್ಮಣ ಆತ್ಮರನ್ನು ಆರಿಸಿ ಈಶ್ವರೀಯ ಪರಿವಾರದಲ್ಲಿ ಸೇರಿಸ್ಕೊಂಡಿದ್ದಾರೆ. अपने आप नहीं आए हैं, बाप ने लाया है. ಈ ಬ್ರಾಹ್ಮಣ ಪರಿವಾರದಲ್ಲಿರುವಂಥ ಆತ್ಮರು ತಾವಾಗಿ ಬಂದಿಲ್ಲ, ಬಾಬಾ ಅವರನ್ನು ಕರೆಸ್ಕೊಂಡಿದ್ದಾರೆ. किसी भी आत्मा की कोई बात आपको पसंद नहीं आती तब भी प्यार में अंतर आ जाता है. तो बाप को सामने रखने से हर आत्मा से आत्मिक अटूट प्यार हो जाता है. ನೀವು ಆತ್ಮರಲ್ಲಿ ಇರುವ ಭಿನ್ನ ಭಿನ್ನ ಸಂಸ್ಕಾರ ನೋಡಿದಾಗ ನಿಮಗೆ ಅವರ ಮೇಲೆ ಪ್ರೀತಿ ಬರೋದಿಲ್ಲ. ಆದರೆ ಅವರನ್ನು ಆರಿಸಿದವರು ಯಾರು? ಅವರನ್ನು ಬ್ರಾಹ್ಮಣ ಪರಿವಾರದಲ್ಲಿ ಸೇರಿಸಿದವರ್ಯಾರು? ಅದನ್ನು ನೆನ್ಪು ಮಾಡಿಕೊಂಡಾಗ ನಿಮಗೆ ಎಲ್ಲ ಆತ್ಮರ ಮೇಲೆ ಅಟೂಟವಾದಂತಹ ಮುರಿಯಲಾರದಂತಹ प्रीति बरतदे. उस समय बुद्धि में याद रखो कि इस आत्मा को बाप ने पसंद किया है. अवश्य कोई विशेषता है तब बाप ने पसंद किया. ನೀವು ಯಾರನ್ನೇ ನೋಡ್ರಿ, ಆಗ ನೆನ್ಪು ಮಾಡ್ಕೊಳ್ಳಿ, ಈ ಆತ್ಮನನ್ನು ಬಾಬಾ ಇಷ್ಟಪಟ್ಟು ಕರೆಸ್ಕೊಂಡಿದ್ದಾರೆ. ಅಂದ ಮೇಲೆ ಆ ಆತ್ಮದಲ್ಲಿ ಒಂದಿಲ್ಲ ಒಂದು ರೀತಿಯ ವಿಶೇಷತೆ ಇದೆ. शुरू से बाप दादा बच्चों को यह सुनाते रहते हैं कि मानो 36 गुणों में किसमें 35 गुण नहीं है, लेकिन एक गुण भी विशेष है, तब बाप ने उनको पसंद किया. ಪ್ರಾರಂಭದಿಂದನೂ ಬಾಬಾ ಈ ಮಾತನ್ನು ಹೇಳ್ತಾ ಬಂದಿದ್ದಾರೆ. ಮಕ್ಕಳಲ್ಲಿ ಕೆಲವರಲ್ಲಿ 35 ಅವಗುಣಗಳು ಇರಬಹುದು,
ಆದರೆ ಒಂದು ಒಳ್ಳೆಯ ಗುಣ ಇರುವ ಕಾರಣ ಬಾಬಾ ಅವರನ್ನು ಆರಿಸ್ಕೊಂಡಿರ್ತಾರೆ. बाप ने उनके 35 अवगुण देखे व एक ही गुण देखा. ಹಾಗಾದರೆ ಬಾಬಾ ಅವರಲ್ಲಿ ಇರುವ 35 ಅವಗುಣಗಳನ್ನು ನೋಡಿದ್ರು ಅಥವಾ ಇರುವ ಒಂದು ವಿಶೇಷ ಗುಣ ನೋಡಿದ್ರು? क्या देखा? सबसे बड़े ते बड़ा गुण व विशेषता बाप को पहचानने की बुद्धि, बाप के बनने की हिम्मत, बाप से प्यार करने की विधि है, जो सारे कल्प में धर्म पिताओं में भी नहीं थी, राज्य नेताओं में भी नहीं थी, धनवानों में भी नहीं, लेकिन उस आत्मा में. ಬಾಬಾ ಒಬ್ಬರಲ್ಲಿ ಇರುವ 35 ಅವಗುಣಗಳನ್ನು ನೋಡಲಿಲ್ಲ, ಆದರೆ ಆ ಆತ್ಮದಲ್ಲಿ ಇರುವ ಒಂದು ವಿಶೇಷತೆಯನ್ನು ನೋಡಿದರು. ಆ ವಿಶೇಷತೆ ಯಾವುದು ಅಂದರೆ, ಆ ಆತ್ಮ ತಂದೆಯನ್ನು ಗುರ್ತಿಸಿದೆ. ತಂದೆಯ ಮಗು ಆಗುವಂಥ ಧೈರ್ಯ ಆ ಆತ್ಮದಲ್ಲಿ ಇದೆ. ತಂದೆಯ ಜೊತೆಗೆ ಪ್ರೀತಿ ಮಾಡುವ ವಿಧಾನ ಆ ಆತ್ಮಕ್ಕೆ ಗೊತ್ತಿದೆ. ಈ ವಿಶೇಷತೆ ಯಾವ ಧರ್ಮ ಸ್ಥಾಪಕರಲ್ಲೂ ಇರಲಿಲ್ಲ, ರಾಜ್ಯ ಮುಖಂಡರಲ್ಲೂ ಇರಲಿಲ್ಲ, ಹಣವಂತರಲ್ಲಿ ಇರಲಿಲ್ಲ. ಅಂಥ ಒಂದು ವಿಶೇಷತೆಯನ್ನು ಬ್ರಾಹ್ಮಣ ಪರಿವಾರದ ಪ್ರತಿಯೊಬ್ಬ ಆತ್ಮದಲ್ಲಿ ಇದೆ. ಆ ವಿಶೇಷತೆ ಅಂದರೆ ತಂದೆಯನ್ನು ಗುರ್ತಿಸುವಂತಹ ವಿಶೇಷತೆ ಇದೆ. ತಂದೆಯ ಜೊತೆಗೆ ಪ್ರೀತಿ ಮಾಡುವಂತಹ ವಿಶೇಷತೆ ಇದೆ. ಪರಮಾತ್ಮನ ಮಗುವಾಗಿ ಬದುಕುವಂತಹ ಧೈರ್ಯ ಇದೆ. ಆ ವಿಶೇಷತೆಯನ್ನೇ ನೋಡಿ ಬಾಬಾ ಮಕ್ಕಳನ್ನು ಆರಿಸ್ಕೊಂಡಿದ್ದಾರೆ. ಬಾಪ್ आप सबसे पूछते कि आप जब बाप के पास आए तो क्या गुण संपन्न होकर आए थे? बाप ने आपकी कमजोरियों को देखा, हिम्मत बढ़ाई ना कि आप ही मेरे थे और सदा बनेंगे. ನಿಮ್ಮನ್ನು ಸಹ ಆರಿಸುವಾಗ ನೀವು ಸರ್ವಗುಣ ಸಂಪನ್ನ ಆಗಿದ್ರೇನು? ನಿಮ್ಮಲ್ಲೂ ಸಹ ಅನೇಕ ದುರ್ಬಲತೆಗಳು ಇದ್ದವು, ಆದರೆ ಬಾಬಾ ಆ ದುರ್ಬಲತೆಗಳನ್ನು ನೋಡಲಿಲ್ಲ. ನಿಮ್ಮಲ್ಲಿ ಸಾಹಸ ಹೆಚ್ಚಿಸಿದರು. ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮನ್ನು ತಮ್ಮ ಮಡಿಲಿಗೆ ಹಾಕ್ಕೊಂಡ್ರು. ತೋ ಫಾಲೋ ಫಾದರ್ ಕರೋನ. ಬಾಬಾ ಯಾವ ರೀತಿಯಲ್ಲಿ ಎಲ್ಲ ಆತ್ಮರನ್ನು ತಮ್ಮ ಮಡಿಲಿಗೆ ಹಾಕ್ಕೊಂಡ್ರು, ಹಾಗೆ ನೀವು ಮಕ್ಕಳು ಸಹ ಆ ತಂದೆಗೆ ಅನುಕರಣೆ ಮಾಡಿರಿ. जब विशेष आत्मा समझ किसको भी देखेंगे, संबंध संपर्क में आएंगे, तो बाप को सामने रखने से आत्मा में स्वतः ही आत्मिक प्यार इमर्ज हो जाता है. ಹೀಗೆ ಬ್ರಾಹ್ಮಣ ಪರಿವಾರದ ಯಾವುದೇ ಒಂದು ಆತ್ಮನನ್ನು ನೋಡುವಾಗ ಅದು ಒಂದು ವಿಶೇಷ ಆತ್ಮ ಅಂತ ತಿಳ್ಕೊಂಡು ನೋಡಿ, ಆಗ ನಿಮ್ಮಲ್ಲಿ ಅವರ ಬಗ್ಗೆ ಆತ್ಮಿಕ ಪ್ರೀತಿ ಪ್ರಕಟ ಆಗ್ತದೆ. आपके स्नेह से सर्व के स्नेही बन जाएंगे और आत्मिक स्नेह से सदा सभी द्वारा सद्भावना, सहयोग की भावना स्वतः ही आपके प्रति दुआओं के रूप में ಪ್ರಾಪ್ತ ಹೋಗಿ. ನೀವೊಬ್ಬರಿಗೆ ಸ್ನೇಹ ಕೊಟ್ಟರೆ ಆ ಸ್ನೇಹದ ಪ್ರಾಪ್ತಿಯಾಗ್ತದೆ, ಸದ್ಭಾವನೆ ಸಹಯೋಗದ ಪ್ರಾಪ್ತಿಯಾಗ್ತದೆ ಮತ್ತು ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಇಸ್ಕೋ ಕಹತೆ ಹೇ ರೂಹಾನಿ ಯಥಾರ್ಥ ಶ್ರೇಷ್ಠ ಹ್ಯಾಂಡ್ಲಿಂಗ್. ಎಂಥವರೇ ಇರಲಿ, ನೀವು ಸ್ನೇಹ ಪ್ರೀತಿಯಿಂದ ಅವರನ್ನು ನಡೆಸಿದಾಗ ಅವರಿಂದನೂ ಸಹ ನಿಮಗೆ ಸ್ನೇಹ ಪ್ರೀತಿ ಸಹಯೋಗ ಆಶೀರ್ವಾದದ ಪ್ರಾಪ್ತಿಯಾಗ್ತದೆ. ಈ ಥರ ಅನ್ಯ ಆತ್ಮರನ್ನು ತಮ್ಮ ಜೊತೆಗೆ ನಡೆಸುವುದಕ್ಕೆ ಯಥಾರ್ಥ ಹ್ಯಾಂಡ್ಲಿಂಗ್ ಅಂತ ಹೇಳಲಾಗ್ತದೆ.
बाप दादा आज मुस्कुरा रहे थे। बच्चों में 3 शब्दों के कारण कंट्रोलिंग पावर, रूलिंग पावर कम हो जाती है। वह 3 शब्द है वाई, व्हाट और वांट। यह तीनों शब्द खत्म कर एक शब्द बोलो। वाई आए तो भी एक शब्द बोलो, वाह। व्हाट आए तो भी एक शब्द बोलो, वाह। वाह शब्द तो बोलना आता है ना। वाह बाबा, वाह मैं और वाह ಡ್ರಾಮಾ। ಈ ದಿನ ಬಾಬಾ ಮಕ್ಕಳಲ್ಲಿ 3 ಶಬ್ದಗಳನ್ನು ನೋಡಿದರು. ಆಡಳಿತದ ಶಕ್ತಿ, ನಿಯಂತ್ರಣ ಶಕ್ತಿ ಕಡಿಮೆ ಆಗೋದಕ್ಕೆ ಆ 3 ಶಬ್ದಗಳು ಕಾರಣ ಆಗಿವೆ. ಮೊದಲನೇದು ವೈ ಅಂದರೆ ಯಾಕೆ ಅಂತ ಕೇಳೋದು. ಎರಡನೇದು ವಾಟ್ ಏನು ಅಂತ ಕೇಳೋದು. ಮೂರನೇದು ವಾಂಟ್ ಅಂದ್ರೆ ಬೇಕು, ಬೇಡಿಕೆಯನ್ನು ಇಡುವುದು. ಈ 3 ಶಬ್ದಗಳನ್ನು ಸಮಾಪ್ತಿ ಮಾಡಿ ಅಲ್ಲಿ ವಾಹ ಎಂಬ ಶಬ್ದವನ್ನು ಪ್ರಯೋಗ ಮಾಡಿ. ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳು ಬಂದಾಗ ಅಲ್ಲಿ ವಾಹ ತಂದೆ, ವಾಹ ನಾನು, ವಾಹ ಡ್ರಾಮಾ ಎಂಬ 3 ಶಬ್ದಗಳನ್ನು ಬಳಸ್ರಿ. ಸಿರ್ಫ್ ವಾಹ ಬೋಲೋ ತೋ ಯಹ 3 ಶಬ್ದ ಖತಮ್ ಹೋ ಜಾಯ್. ಈ ವಾಹ ಎಂಬ ಶಬ್ದವನ್ನೇ 3 ಸಲ ಬಳಸ್ರಿ. ಈ ಒಂದೇ ಒಂದು ಶಬ್ದದಿಂದ ಆ 3 ಶಬ್ದಗಳು ಯಾಕೆ, ಏನು ಹಾಗೂ ಬೇಡಿಕೆ, ಬೇಕು ಬೇಕು ಅನ್ನೋದು ಅಲ್ಲಿ ಖತಮ್ ಆಗ್ತದೆ. ಉಸ್ ದಿನ ಭಿ ಸುನಾಯ ಬಾಪ್ दादा ने कौन सा खेल देखा। आप लोगों का एक चित्र पहले का बनाया हुआ है जिसमें दिखाया है योगी योग लगा रहा है, बुद्धि को एकाग्रचित्त कर रहा है, बैलेंस रख रहा है। बैलेंस की तराजू दिखाइए। जितना बुद्धि का बैलेंस करता उतना कोई बंदर आकर बैठ जाता। इन तीनों बातों के बंदर आ जाते हैं तो बैलेंस क्या होगा। ನೀವು ಒಂದು ಚಿತ್ರದಲ್ಲಿ ಒಂದು ದೃಶ್ಯ ತೋರಿಸಿದಿರಿ. ಒಬ್ಬ ಯೋಗಿ ಯೋಗ ಜೋಡಿಸ್ತಾ ಇರ್ತಾನೆ. ಆ ಸಮಯದಲ್ಲಿ 3 ಮಂಗಗಳು ಬಂದು ಅವನ ಬುದ್ಧಿಯನ್ನು ಮೇಲೆ ಕೆಳಗೆ ಮಾಡಿಬಿಡ್ತವೆ. ಆ 3 ಕೋತಿಗಳು ಅಂದ್ರೇ ವೈ, ವಾಟ್ ಮತ್ತು ವಾಂಟ್, ಯಾಕೆ, ಏನು ಮತ್ತು ಬೇಕು ಎಂಬ ಶಬ್ದಗಳು. तो इन तीनों शब्दों से हलचल हो जाएगी, बैलेंस नहीं रहेगा। तो यह 3 शब्द बैलेंस को समाप्त कर देते हैं, बुद्धि को नचाने लगते। ಈ 3 ಶಬ್ದಗಳು ಬಂದಾಗ ನಿಮ್ಮ ಬ್ಯಾಲೆನ್ಸ್ ಕೆಟ್ಟೋಗ್ತದೆ. ನಿಮ್ಮ ಬುದ್ಧಿಯನ್ನು ಈ 3 ಮಂಗಗಳು ಕುಣಿಸ್ಲಿಕ್ಕೆ ಶುರು ಮಾಡ್ತವೆ. ಬಂದರ್ आराम से बैठ सकता है क्या, और कुछ नहीं तो पूंछ को ही हिलाता रहेगा. ಕೋತಿ ಅಂದ್ರೇ ಅದು ಯಾವತ್ತೂ ಏಕಾಗ್ರತೆಯಿಂದ ಕೂಡೋದಿಲ್ಲ. ಏನಿಲ್ಲದಿದ್ದರೂ ತನ್ನ ಬಾಲ ಆದರೂ ಅಲ್ಲಾಡಿಸ್ತಾ ಇರ್ತದೆ. तो इसमें बैलेंस न होने के कारण बाप द्वारा हर कदम में जो दुआएं मिलती है व आत्मिक स्नेह के कारण परिवार द्वारा जो दुआएं मिलती है उससे वंचित हो जाते हो. जैसे बाप से संबंध रखना आवश्यक है, ऐसे ईश्वरीय परिवार से संबंध रखना भी ಅತಿ ಅವಶ್ಯಕ है. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ 3 ಶಬ್ದಗಳನ್ನು ಸಮಾಪ್ತಿ ಮಾಡಿ ವಾಹ ವಾಹ ಅಂತ ಹೇಳ್ತಾ ಹೋಗ್ರಿ. ಆಗ ನಿಮಗೆ ಎಲ್ಲರಿಂದನೂ ಆಶೀರ್ವಾದಗಳ ಪ್ರಾಪ್ತಿಯಾಗ್ತದೆ. ಹೇಗೆ ಪರಮಾತ್ಮನ ಜೊತೆಗೆ ಸ್ನೇಹ ಬೇಕಿದೆಯೋ, ಪರಮಾತ್ಮನ ಆಶೀರ್ವಾದ ನಮಗೆ ಬೇಕಾಗಿದೆ, ಹಾಗೆಯೇ ಪರಿವಾರದ ಆಶೀರ್ವಾದ
ಮತ್ತು ಸಹಯೋಗವೂ ಸಹ ಅಷ್ಟೇ ಅವಶ್ಯಕವಾಗಿದೆ. ತಂದೆಯ ಜೊತೆಗೆ ಸಂಬಂಧ ಬೇಕು ಅಂತ ಹೇಳ್ತೀವಿ, ಹಾಗೆ ಈಶ್ವರೀಯ ಪರಿವಾರದ ಸಂಬಂಧನೂ ಸಂಗಮ ಯುಗದಲ್ಲಿ ಅಷ್ಟೇ ಅವಶ್ಯಕವಾಗಿದೆ. सारे कल्प में नंबर 1 आत्मा ब्रह्मा बाप और ईश्वरीय परिवार के संबंध संपर्क में आना ही है। ऐसे नहीं समझना अच्छा बाप तो हमारा है, हम बाप के हैं, यह पास विथ ऑनर की निशानी नहीं है, क्योंकि आप सन्यासी आत्माएं नहीं। ನಮಗೆ ಪರಮಾತ್ಮ ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಇದೆ ಸಾಕು ಅಂತ ಹೇಳಬಾರದು. ಯಾಕೆ ಅಂದರೆ ನೀವು ಸನ್ಯಾಸಿಗಳಲ್ಲ. ಪರಮಾತ್ಮ ಒಬ್ಬನೇ ಸಾಕು ಅಂತ ಹೇಳಿದರೆ ಅದು ಪಾಸ್ ವಿತ್ ಆನರ್ ಆಗುವಂಥವರ ಲಕ್ಷಣನೂ ಅಲ್ಲ. आप ऋषि मुनि की आत्माएं नहीं हो, विश्व से किनारा करने वाली नहीं हो, लेकिन विश्व का सहारा बनने वाली ಆತ್ಮಾಯೇ ವಿಶ್ವ ಕಲ್ಯಾಣಕಾರಿ हो. ನೀವು ಋಷಿ ಮುನಿಗಳ ಥರ ಕಾಡಿನಲ್ಲಿ ಏಕಾಂತದಲ್ಲಿ ಕೂಡುವಂಥ ಆತ್ಮಗಳು ಅಲ್ಲ. ವಿಶ್ವದಿಂದ ಪ್ರಪಂಚದಿಂದ ಜನರಿಂದ ದೂರ ಹೋಗುವಂಥ ಆತ್ಮರೂ ನೀವಲ್ಲ. ಅನೇಕರಿಗೆ ಆಶ್ರಯ ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮಗಳು ನೀವಾಗಿದ್ದೀರಿ. ब्राह्मण आत्माओं की बात छोड़ो, प्रकृति को भी परिवर्तन करने के सहारे आप हो. परिवार के अविनाशी प्यार के धागे के बीच से निकल नहीं सकते. ಬ್ರಾಹ್ಮಣ ಆತ್ಮರನ್ನ ಅಷ್ಟೇ ಅಲ್ಲ, ಪ್ರಕೃತಿಯ ಪರಿವರ್ತನೆ ಮಾಡಲಿಕ್ಕೂ ನೀವು ನಿಮಿತ್ತ ಆಗಿದ್ದೀರಿ. ಆದ್ದರಿಂದ ಈ ಪರಿವಾರದ ಪ್ರೀತಿಯ ಮಾಲೆಯಿಂದ ನೀವು दूर सरकोबार्दो. विजयी रत्न प्यार के धागे के बीच से निकल नहीं सकते. कभी भी किसी भी बात में, किसी स्थान में, किसी सेवा से, किसी साथी से किनारा करके अपनी अवस्था अच्छा बना के दिखाऊं, यह संकल्प नहीं करना. ಪ್ರೀತಿಯ ಸೂತ್ರದಿಂದ ಹೊರಗೆ ಹೋಗಬೇಡಿ. ವಿಜಯಿ ರತ್ನಗಳು ಯಾವತ್ತೂ ಪರಿವಾರದಿಂದ ದೂರ ಹೋಗೋದಿಲ್ಲ. कई कहते हैं हम इसके साथ नहीं चल सकते, उसके साथ चलेंगे, इस स्थान पर उन्नति नहीं होगी, दूसरे स्थान पर होगी, इस सेवा में विघ्न है, दूसरी सेवा में अच्छा होगा. यह सब किनारा करने की बातें हैं. अगर एक बार यह आदत अपने में डाली तो यह आदत आपको कहाँ भी टिकने नहीं देगी, बुद्धि को एकाग्र रहने नहीं देगी. बुद्धि को बदलने की आदत पड़ गई तो यह भी कमजोरी गिनी जाएगी, उन्नति नहीं. ನನಗೆ ಈ ಸ್ಥಳ ಸರಿ ಇಲ್ಲ, ಈ ಸ್ಥಾನ ಸರಿ ಇಲ್ಲ, ಇಲ್ಲಿ ವಿಘ್ನ ಬರ್ತದೆ, ಮತ್ತೊಂದು ಕಡೆ ಹೋದರೆ ನಾನು ಸೆಟ್ ಆಗ್ತೀನಿ ಎಂಬ ವಿಚಾರ ಮಾಡುವುದು ಸಹ ನಿಮ್ಮ ದುರ್ಬಲತೆ ಆಗಿದೆ. ಆಗಾಗ ಬದಲಾವಣೆ ಮಾಡುವ ಅಭ್ಯಾಸ ನಿಮ್ಮಲ್ಲಿ ಬಂದರೆ ಅದರಿಂದ ಉನ್ನತಿ ಸಾಧ್ಯವಿಲ್ಲ. ಅದು ಒಂದು ದುರ್ಬಲತೆ ಅಂತಲೇ ಹೇಳಲಾಗ್ತದೆ. ಸದೈವ ಅಪನೆ ಮೇ ಶುಭ ಉಮ್ಮೀದೋ ರಖೋ, ನಾ ಉಮ್ಮೀದ್ ನಹಿ ಬನೋ. ಸದಾ ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ, ಆ ಭರವಸೆಯನ್ನು ಯಾವತ್ತೂ ಕಳ್ಕೋಬೇಡಿ. ನ आप में, न दूसरे से, न सेवा में, ना उम्मीद दिल शिकस्त नहीं बनो. ನಿಮ್ಮ ಮೇಲೆ ನಿಮಗೂ ಬೇಸರ ಆಗಬಾರ್ದು, ಅನ್ಯರ ಮೇಲೆ ಬೇಸರ ಬರಬಾರ್ದು, ಸೇವೆಯಿಂದ ಬೇಸರ ಆಗಬಾರದು, ಮನಸ್ತಾಪ ಮಾಡಿಕೊಳ್ಬಾರ್ದು. ದಿಲ್ ಶಾಹ ಬನೋ, ಮನಸ್ಸಿನ ರಾಜ ಆಗ್ರಿ. ಶಾಹ ಮಾನ ಫಿರಾಕ್ ದಿಲ್, ಸದಾ ಬಡೀ ದಿಲ್. ಶಾಹ ಅಂದರೆ ರಾಜ, ರಾಜ ಅಂದ್ರೇ ಮುಕ್ತ ಮನಸ್ಸು, ವಿಶಾಲ ಹೃದಯವುಳ್ಳವರು.
माया भिन्न भिन्न रूप से कमज़ोर बनाने का प्रयास करती है, लेकिन आप माया के भी नॉलेजफुल हो। यह भी याद रखो कि माया नए नए रूप में आती है, पुराने रूप में नहीं, क्योंकि वह जानती है यह पहचान लेंगे। बात वही होती है, लेकिन रूप नया धारण कर लेती है। ಮಾಯೆ ಹೊಸ ಹೊಸ ರೂಪ ತಾಳಿ ಬರ್ತದೆ. ಯಾಕೆ ಅಂದರೆ ಹಳೇ ರೂಪದಲ್ಲಿ ಬಂದರೆ ನೀವು ಗುರುತಿಸ್ತೀರಿ, ಅದಕ್ಕಾಗಿ ಹೊಸ ರೂಪ ಧಾರಣೆ ಮಾಡಿ ಬರ್ತದೆ. टीचर्स माया के नॉलेजफुल हो, सिर्फ नॉलेज नहीं लेकिन नॉलेजफुल। बाप को पहचान लिया, सिर्फ यह नहीं सोचो माया को भी पहचानना है। अभी बंधन में बंध गई हो ना, कठिन लगता है, मीठा बंधन लगता है या थोड़ा मुश्किल बंधन लगता है। ನೀವು ನಾಲೆಜ್ಫುಲ್ ಆಗಿದ್ದೀರಿ. ನಿಮಿತ್ಯ ಶಿಕ್ಷಕಿಯರು ಕೇವಲ ತಂದೆಯ ಬಗ್ಗೆ ಜ್ಞಾನಪೂರ್ಣ ಆಗೋದಲ್ಲ, ಮಾಯೆಯ ಬಗ್ಗೆನೂ ಸಂಪೂರ್ಣ ಜ್ಞಾನ ಇರಬೇಕು. ಮಾಯೆಯನ್ನು ಗುರುತಿಸುವಂತಹ ಶಕ್ತಿ ಇರಬೇಕು. ಪರಮಾತ್ಮನ ಮಧುರವಾದ ಬಂಧನದಲ್ಲಿ ಬಂಧಿಸಿಕೊಂಡಿದ್ದೀರಿ. सोचते हो यहाँ तो बहुत मरना पड़ेगा, बाप के बन गए, अब फिर यह करना है, कहाँ तक करेंगे, ऐसा तो नहीं सोचते. ಇದು ಮಧುರವಾದಂಥ ಬಂಧನ, ಪರಮಾತ್ಮನ ಪ್ರೀತಿಯ ಬಂಧನ. ಯಾಕಾದರೂ ಈ ಬಂಧನದಲ್ಲಿ ಬಂದಿದ್ದೇವೆ ಎಂಬ ವಿಚಾರ ಬರಲ್ಲ ತಾನೆ. ಜಹಾ ಪ್ಯಾರ್ ಹೇ ವಹಾ ಕೋಯಿ ಮುಷ್ಕಿಲ್ ನಹೀ. ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಯಾವುದೂ ಸಹ ಕಷ್ಟ ಅನಿಸೋದಿಲ್ಲ. ಪತಂಗ ಭಿ ಕ್ಷಮಾ ಪರ್ ಕುರ್ಬಾನ್ ಹೋ ಜಾತಾ ಹೈ. ನೋಡಿ, ಪತಂಗದ ಹುಳ ಜ್ಯೋತಿಯ ಮೇಲೆ ಸ್ವಾಹ ಆಗಿ ಬಿಡ್ತದೆ, ಬಲಿ ಆಗ್ತದೆ. ಜಬ್ ಪರವಾನಾ ಕುರ್ಬಾನ್ ಹೋ ಸಕ್ತಾ ಹೈ तो आप क्या नहीं कर सकते. जिस घड़ी मुश्किल अनुभव होता है तो ज़रूर प्यार की परसेंटेज में अंतर आ जाता है. इसलिए कुछ समय मुश्किल लगता है. अगर होवे ही मुश्किल तो सदा मुश्किल लगना चाहिए. कभी कभी क्यों मुश्किल लगता है. ಆ ಸಾಧಾರಣವಾದಂತಹ ಪತಂಗದ ಹುಳನೇ ಜ್ಯೋತಿಯ ಮೇಲೆ ಸ್ವಾಹ ಆಗ್ತದೆ ಅಂದರೆ ನೀವು ಆತ್ಮರು ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನ ಪ್ರೀತಿಗಾಗಿ ಯಾಕೆ ಅವನಿಗೆ ಬಲಿಯಾಗಬಾರ್ದು. ನಿಮಗೆ ಒಮ್ಮೊಮ್ಮೆ ಕಷ್ಟ ಅನ್ನಿಸ್ತದೆ, ಒಮ್ಮೊಮ್ಮೆ ಸಹಜ ಅನ್ನಿಸ್ತದೆ. ಸಮರ್ಪಿತ ಜೀವನ ನಡೆಸುವುದು ನಿಜವಾಗಲೂ ಕಷ್ಟ ಆಗಿದ್ದರೆ ಪ್ರತಿದಿನವೂ ಕಷ್ಟ ಆಗಬೇಕಿತ್ತು. ಯಾವಾಗೋ ಒಮ್ಮೆ ಕಷ್ಟ ಆಗ್ತದೆ, ಒಮ್ಮೆ ಸಹಜ ಆಗ್ತದೆ ಅಂದರೆ ಅದರಲ್ಲಿ ನಿಮ್ಮ ಕೊರತೆ ಇದೆ ಅಂತ ಬಾಬಾ ತಿಳ್ಕೊತಾರೆ. कोई बात आ जाती है इसलिए मुश्किल हो जाता है और परसेंटेज में फ़र्क पड़ जाता है. ಸಮರ್ಪಿತ ಜೀವನ ನಡೆಸುವುದು ಕಷ್ಟ ಯಾಕೆ ಆಗ್ತದೆ, ಯಾವಾಗ ಆಗ್ತದೆ ಅಂದರೆ ನಿಮಗೆ ಪರಮಾತ್ಮನ ಮೇಲೆ ಇರುವ ಪ್ರೀತಿ ಕಡಿಮೆ ಆದಾಗ ಜೀವನ ಕಷ್ಟ ಅನ್ನಿಸ್ತದೆ. ವಹ ಬೀಚ ಸೆ ನಿಕಾಲ್ ದೋ तो फिर सहज हो जाएगा. ಈ ಕಠಿಣ ಎಂಬ ಶಬ್ದನೇ ಮಧ್ಯದಿಂದ ತೆಗೆದುಹಾಕ್ರಿ, ಆಗ ಪ್ರತಿಯೊಂದು ನಿಮಗೆ ಸಹಜ ಆಗುವುದು. बाप दादा कहते टीचर्स अर्थात सदा स्वयं हिम्मत में रहने वाली और दूसरों को हिम्मत देने के निमित्त बनने वाली. टीचर्स ಅಂದ್ರೇ ತಾವು ಧೈರ್ಯದಿಂದ ಇದ್ದು ಅನೇಕರಿಗೆ ಧೈರ್ಯ ಕೊಡುವಂಥವ್ರು. नहीं तो टीचर बनी ही क्यों. टीचर माना ही स्टूडेंट्स के निमित्त, कमज़ोर को हिम्मत दे आगे बढ़ाने की सेवा के निमित्त हो. ಟೀಚರ್ ಅಂದ್ರೇ ವಿದ್ಯಾರ್ಥಿಗಳ ಸೇವೆಗೆ ನಿಮಿತ್ತ ಆದವರು. ಅನ್ಯರಲ್ಲಿ ಇರುವಂತಹ ದುರ್ಬಲತೆಗಳನ್ನು ತೆಗೆದುಹಾಕಿ ಎಲ್ಲರಿಗೂ ಧೈರ್ಯ
ಕೊಡುವಂಥವ್ರು. सफल टीचर की पहली निशानी यह होगी वह कभी हिम्मत ही नहीं बनेगी. जो खुद हिम्मत में रहता है वह दूसरे को भी हिम्मत जरूर देता है. खुद में ही हिम्मत कम होगी तो दूसरे को भी नहीं दे सकेंगे. ಯಾರಲ್ಲಿ ಸಾಹಸ ಇರ್ತದೆ ಅವರು ಅನ್ಯರಿಗೂ ಸಾಹಸ ಕೊಡ್ತಾರೆ. ತಮ್ಮಲ್ಲಿ ಇರುವ ಸಾಹಸ ಕಡಿಮೆ ಮಾಡಿಕೊಂಡಾಗ ಅನ್ಯರಿಗೂ ಸಾಹಸ ಧೈರ್ಯ ಕೊಡಲಿಕ್ಕೆ ಆಗೋದಿಲ್ಲ. अच्छा, चारों ओर के हिम्मते बच्चे मदद दे बाप के अधिकार को अनुभव करने वाले, सदा स्वराज्य की शक्तियों को हर समय प्रमाण प्रयोग में लाने वाले, सदा बाप और सर्व आत्माओं के अटूट स्नेही, हर कार्य में संबंध संपर्क में वाह वाह के गीत गाने वाले, ऐसे ऑलमाइटी अथॉरिटी बच्चों को बाप दादा का याद प्यार और नमस्ते. ನಾಲ್ಕು ಕಡೆಯ ಸಾಹಸಿ ಮಕ್ಕಳಿಗೆ ತಮ್ಮ ಶಕ್ತಿಗಳನ್ನು ಸಮಯ ಪ್ರಮಾಣವಾಗಿ ಪ್ರಯೋಗ ಮಾಡುವಂಥ ಮಕ್ಕಳಿಗೆ, ಸ್ನೇಹಿ ಮಕ್ಕಳಿಗೆ, ಸದಾ ವಾಹವಾಹದ ಹಾಡನ್ನೇ ಹೇಳುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಅಧಿಕಾರಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान. प्लेन बुद्धि बन सेवा के प्लान बनाने वाले यथार्थ ಸೇವಾಧಾರಿ ಭವ. ಸ್ವಚ್ಛ ಬುದ್ಧಿ ಉಳ್ಳವರಾಗಿ ಸೇವೆಯ ಯೋಜನೆಗಳನ್ನು ಯಥಾರ್ಥವಾಗಿ ತಯಾರಿಸುವಂತಹ ಸೇವಾಧಾರಿಗಳು ಆಗಿರಿ. यथार्थ सेवाधारी उन्हें कहा जाता जो स्व की और सर्व की सेवा साथ साथ करते हैं. स्व की सेवा में सर्व की सेवा समाई हुई हो. ऐसे नहीं दूसरों की सेवा करो और अपनी सेवा में अलबेले हो जाओ. सेवा में सेवा और योग दोनों ही साथ साथ हो. इसके लिए प्लेन बुद्धि बनकर सेवा के प्लान बनाओ. प्लान बुद्धि अर्थात कोई भी बात बुद्धि को अन्य बात टच नहीं करे सिवाय निमित्त और निर्माण भाव के. हद का नाम हद का मान नहीं लेकिन निर्माण, यही शुभ भावना और शुभ कामना का बीज है. ಯಥಾರ್ಥ ಸೇವಾಧಾರಿ ಎಂದರೆ ಸ್ವಸೇವೆ ಮತ್ತು ಸರ್ವರ ಸೇವೆಯನ್ನು ಜೊತೆಗೆ ಮಾಡುವಂಥವರು. ತಮ್ಮ ಸೇವೆಯ ಬಗ್ಗೆನೂ ಮತ್ತು ವಿಶ್ವ ಸೇವೆಯ ಬಗ್ಗೆನೂ ಸದಾ ಗಮನ ಕೊಡುವಂಥವರು. ಎರಡೂ ಸೇವೆಗಳನ್ನು ಜೊತೆಗೆ ಮಾಡುವಂಥವ್ರು. ಆದ್ದರಿಂದ ಬಾಬಾ ಹೇಳ್ತಾರೆ, ಸ್ವಚ್ಛ ಬುದ್ಧಿಯವರಾಗಿ ಸೇವಾ ಯೋಜನೆಗಳನ್ನು ತಯಾರು ಮಾಡಿರಿ. ಸೇವೆಯಲ್ಲಿ ನಿಮಿತ್ತ ಮತ್ತು ನಿರ್ಮಾಣ ಅಂದರೆ ನಮ್ರತೆಯ ಭಾವನೆ ಇರಲಿ. ನಿಮ್ಮ ಹೆಸರು, ಸ್ಥಾನ, ಮಾನ, ಕೀರ್ತಿಯ ಅಪೇಕ್ಷೆಯನ್ನು ಬಿಟ್ಟು ನಿರ್ಮಾಣ ಆಗ್ರಿ. ನಮ್ರತೆಯಿಂದ ನಡ್ಕೊಳ್ಳಿ. ಇದು ಶುಭ ಭಾವನೆ ಮತ್ತು ಶುಭ ಕಾಮನೆಯ ಬೀಜ ಆಗಿದೆ. ನಮ್ರತೆಯೇ ಶುಭ ಭಾವನೆ ಮತ್ತು ಶುಭ ಕಾಮನೆಯ बीज आಗಿದೆ. श्लोगन. ज्ञान दान के साथ साथ गुण दान करो तो सफलता मिलती रहेगी. ಜ್ಞಾನ ದಾನದ ಜೊತೆಗೆ ಗುಣದಾನ ಮಾಡಿರಿ, ಆಗ ಸಫಲತೆ ಸಿಗುವುದು. अच्छा, ಓಂ ಶಾಂತಿ.